ಹಲೋ ಫ್ರೆಂಡ್ಸ್, ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಬೆಂಗಳೂರಿಂದ ಕುಪ್ಪಳ್ಳಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತ ಅಂದರೆ ಅಲ್ಲಿ ಪಿತೃಪಕ್ಷ ಪೂಜೆ ಮಾಡೋದಿದೆ, ಅದಕ್ಕೆ ಫ್ಯಾಮಿಲಿ ಸಮೇತ ಎಲ್ಲ ಹೋಗ್ತಾ ಇದ್ದೀವಿ. ಸೊ ಅವ್ರ ಅಕ್ಕ ವೈಫೈ ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನು ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ನಾ ಕಾಯುತ್ತಿರುವೆ ಎಲ್ಲ ಮರೆತು ನಿನ್ನ ಕರೆಗೆ. ನಾವೆಲ್ಲ ಆಫೀಸ್ ರಜಾ ಹಾಕ್ಬಿಟ್ಟು ತುಂಬ ದಿನಗಳಾದಮೇಲೆ ಲೈಕ್ ಅಂದರೆ ಆಲ್ಮೋಸ್ಟ್ 2 years ಆಯಿತು ಅಲ್ಲಿ ಹೋಗಿ. ಸೊ ಫೈನಲಾಗಿ ಇವತ್ತು ಅಲ್ಲಿ ಹೋಗ್ತಿದ್ದೀವಿ. ಅದೊಂದು ಕಾರಣ ಸಿಕ್ತು ನಮ್ಗೆ ಅಲ್ಲಿ ಹೋಗಿ ಬರೋಕ್ಕೆ, ಪಿತೃಪಕ್ಷ ಅನ್ನೋದು. ಸೊ ಅಲ್ಲಿ ಹೋದ್ರೆ ತುಂಬಾ ಚೆನ್ನಾಗಿದೆ, ಅಲ್ಲಿ ಹಳ್ಳಿ ವಾತಾವರಣ. ಅಲ್ಲಿ ಹೋದ್ಮೇಲೆ ನಿಮ್ಗೆ ತೋರಿಸ್ತೀನಿ ಅಲ್ಲಿ ಹೇಗಿರುತ್ತೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ಬಟ್ ಆದರೂ ಕಾರಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಬೋರ್ ಆಗ್ತಾಯಿತ್ತು. ಎಲ್ಲ ಅವ್ರ ಪಾಡಿಗೆ ಸಾಂಗ್ಸ್ ಕೇಳ್ಕೊಂಡು ಮೊಬೈಲ್ ಯೂಸ್ ಮಾಡ್ಕೊಂಡು ಕೂತಿದ್ರು. ಏನು ಮಾಡೋಕ್ಕಾಗತ್ತೆ ಕಾರಲ್ಲಿನ. ಸೊ ಹಾಗೆ ನಾನು ಸೈಡ್ ಸೀನ್ ನೋಡಿಕೊಂಡು ಅಲ್ಲೊಂದು ಕಡೆ ಸ್ಟಾಪ್ ಮಾಡಿದ್ವಿ ಇಂಟ್ರವಲ್ಗೆ ಅಂತ. ಸೊ ಅಲ್ಲಿ ಇಂಟ್ರವಲ್ ಮುಗಿಸ್ಕೊಂಡು ಅಲ್ಲಿ ಸ್ವಲ್ಪ ತಲೆ ಆಟ ಮಾಡಿಕೊಂಡು ಹಾಗೆ ಟೈಮ್ ಪಾಸ್ ಮಾಡ್ತಾಯಿದ್ವಿ. ಟೈಮ್ ಪಾಸ್ ಮಾಡ್ಕೊಂಡು ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಹೊರಡೋ ಸಮಯ ಬಂತು. ಓಡೋಕ್ಕೆಲ್ಲ ರೆಡಿ ಆದರು. ಸೊ ಅಲ್ಲಿಂದ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನಾವು ಅಲ್ಲಿಂದ ಬಿಟ್ಟು ಮತ್ತೆ ಮೇಲ್ಕೋಟೆ ರೋಡಿಂದ KR ಪೇಟೆ ರೋಡ್ಗೆ ಬಂದ್ವಿ. ಸೊ ಆನ್ ದ ವೇ ಹೋಗ್ತಾ ಸೈಡ್ ಸೀನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆಲ್ಮೋಸ್ಟ್ KR ಪೇಟೆ ಬಿಟ್ವಿ. KR ಪೇಟೆ ಬಿಟ್ಟ ಮೇಲೆ ಆಲ್ಮೋಸ್ಟ್ ಹತ್ತತ್ರ ನಮ್ಮ ಡೆಸ್ಟಿನೇಷನ್ ರೀಚ್ ಆಗ್ತಾಯಿದ್ವಿ. ಹಳ್ಳಿ ಕಡೆ ವಾತಾವರಣ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸಿಟಿಯಿಂದ ಬಂದವ್ರಿಗೆ ಇನ್ನೂ ಸ್ಪೆಷಲಾಗಿ ಅನಿಸುತ್ತೆ ಅದೆಲ್ಲ ನೋಡೋಕ್ಕೆ. ಇನ್ನೇನು ಆಲ್ಮೋಸ್ಟ್ ಕುಪ್ಪಳ್ಳಿ ಹತ್ತತ್ರ ರೀಚ್ ಆದ್ವಿ. ಆಗ್ತಾ ಅಲ್ಲಿ ಗೊತ್ತಿರೋ ಯಾರೋ ಒಂದು ಸ್ವಲ್ಪ ಜನ ಗಾಡಿಲಿಂದ ಬರ್ತಿದ್ರು. ಹಾಗೆ ಅವ್ರು ನೋಡ್ಕೊಂಡು ಸಾಂಗ್ ಕೇಳ್ಕೊಂಡು ಬರ್ತಾಯಿದ್ವಿ. ಇನ್ನೊಂದು 10 to 15 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ ಅಲ್ಲಿಗೆ. ಜೊತೆಗಾರ ಕಥೆಯಲ್ಲಿ ಬಂದಂತೆ ಕಥೆಗಾರ ಮೃದುವಾಗಿ ನೀ ಬಾರೆ ಮಧುಬಾಲೆ ಬಲವಲ್ಲಿ ಲೋಕ ಮಧುಶಾಲೆ ನಿನ್ನಲ್ಲಿ ನೋಟ ಬೇರೋದಿದೆ. ಫೈನಲಾಗಿ ನಾವು ಅಂದ್ಕೊಂಡಿದ್ದು ಡೆಸ್ಟಿನೇಷನ್ ರೀಚ್ ಆದ್ವಿ. ಆ ಮನೆ ಹತ್ರ ಬಂದು ನಮಗೋಸ್ಕರ ನಮ್ಮ ಅತ್ತಿಗೆ ವೆಯ್ಟ್ ಮಾಡ್ತಿದ್ರು. ಸೊ ಅವ್ರಿಗೆ ಒಂದು ಹಾಯ್ ಹೇಳಿ, ಅವ್ರಿಗಂತೂ ಫುಲ್ ಖುಷಿ ಆಗ್ತಿತ್ತು ನಮ್ಮನ್ನು ನೋಡಿ ಬಂದಿದ್ದು. ಅವರು ಬೆಂಗಳೂರಲ್ಲೇ ಇರೋದು. ಸೊ ಅವ್ರು ನಮಗಿಂತ ಮುಂಚೆ ಬಂದಿದ್ದರು, ನಾವು ಇವಾಗ ಹೋಗ್ತೀವಿ ಅಷ್ಟೇ. ಸೊ ಇದು ಅಣ್ಣನ ಮನೆ, ಹಳ್ಳಿ ಮನೆ ಹೇಗಿದೆ ನೋಡಿ. ಅವರು ಅಮ್ಮನಿಗಂತೂ ತುಂಬ ಖುಷಿ ಆಗ್ತಾಯಿತ್ತು. ನಾವೊಂದು ಹೋಗಿದ್ದು ಎಲ್ಲರಿಗೂ ಒಂಥರ ಖುಷಿ ಇತ್ತು. ಅಣ್ಣನ ಮನೆ ಇದು ಹೇಗಿದೆ ನೋಡಿ, ಹಳ್ಳಿ ಮನೆ. ಹಳ್ಳಿ ಕಡೆ ಮನೆಗಳು ತುಂಬಾ ಚೆನ್ನಾಗಿರುತ್ತೆ ಎಲ್ಲ ನೋಡೋಕ್ಕೆ. ಬೇಯಿಸ್ತವ್ರೆ, ಬೇಯ್ತೈತೆ. ಸ್ಮೆಲ್ ಎಲ್ಲ ತುಂಬ ಗಮ್ಮಂತ ಇದೆ ನೋಡಿ. ಇದು ಪಕ್ಷಕ್ಕೆ ಬಂದಿದ್ದೀವಿ ಊರಿಗೆ ನೋಡಿ. ಬೇಯ್ತಾ ಇದೆ ಮಟನ್ ಚಿಕನ್ ಎಲ್ಲ ಬೇಯ್ತಾ ಇದೆ. ಇದನ್ನೆಲ್ಲ ಪ್ರಿಪೇರ್ ಮಾಡ್ತಾ ಇರೋರು ಇದರ ರೂವಾರಿ ಎಲ್ಲ ನೋಡಿ, ಇವರೇನೇ. ಇದು ಕ್ರೆಡಿಟ್ ಎಲ್ಲ ಗಮ್ಮಂತ ಇದೆ. ಹಳ್ಳಿ ಕಡೆ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ, ಫುಲ್ ಹಸಿರಾಗಿರುತ್ತೆ ಎಲ್ಲ ಕಡೆ. ಸೊ ನಾವು ಬಂದು ರೆಸ್ಟ್ ಮಾಡಿದ್ವಿ ಸ್ವಲ್ಪ. ಹಾಗೆ ಕಾಫಿ ಟೀ ಕುಡಿದು ಹಾಗೆ ಮಾವ ಏನು ಮಾಡ್ತಿದ್ರು, ನಮ್ಮ ಫಿಶ್ ಫ್ರೈಗೆ ಎಲ್ಲ ಮಸಾಲ ಕಲಸಿ ರೆಡಿ ಮಾಡ್ಕೊಳ್ತಾಯಿದ್ರು ಎಲ್ಲರೂ. ನೋಡಿ ಹೇಗೆ ಕಲಿಸಿದ್ದಾರೆ ಅಂತ. ಅವ್ರು ಇದರಲ್ಲೆಲ್ಲ ತುಂಬ ಎಕ್ಸ್ಪರ್ಟ್ ಇದ್ದಾರೆ.
ಅಷ್ಟರಲ್ಲಿ ಹಾಗೆ ಅಣ್ಣನೂ ಬಂದರು. ಅಣ್ಣ ಬರ್ಬೇಕಾದ್ರೆ ಅಲ್ಲಿಂದ ತೋಟದಿಂದ ಎಳ್ನೀರು ತೊಗೊಂಬಂದಿದ್ರು. ಸ್ವಲ್ಪ ಅಣ್ಣನ ಮಗನೂ ಬಂದ, ಹೊಡ್ಕೊಟ್ರು, ಕುಡಿದು ತುಂಬ ಚೆನ್ನಾಗಿತ್ತು. ಸೊ ಇಲ್ಲೊಂದು ಕೊಳ ಥರ ಇದೆ, ಅದು ನಾಳೆ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ.